ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾರೆ, ಮಿನ್ ಹುಸ್ನಿ ಇಸ್ಲಾಮಿಲ್ ಮರ್ಇ ತರ್ಕು ಮಾಲಾ ಯಅನೀಹಿ. ಒಬ್ಬ ಮನುಷ್ಯನ ಇಸ್ಲಾಂ ಉತ್ತಮವಾಗಿದೆ ಅಂತ ಹೇಳಿದರೆ, ಒಬ್ಬ ಮನುಷ್ಯನು ಸರಿಯಾದ ಒಬ್ಬ ಮುಸಲ್ಮಾನನಾಗಿ ಜೀವಿಸುತ್ತಿದ್ದಾನೆ ಎಂಬುದರ ಒಂದು ಸುಪ್ರಧಾನ ಲಕ್ಷಣವಾಗಿದೆ ತರ್ಕು ಮಾಲಾ ಯಅನೀಹಿ, ಅಗತ್ಯವಿಲ್ಲದ ಕಾರ್ಯಗಳಿಂದ ದೂರವಿರುವುದು. ಅನಗತ್ಯವಾದಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ವ್ಯರ್ಥ ಮಾಡುವುದಕ್ಕಿಂತ ಅಂತಹ ಕಾರ್ಯಗಳಿಂದ ದೂರ ನಿಲ್ಲುವುದು, ಅದು ಒಬ್ಬ ವ್ಯಕ್ತಿ ಅವನು ಇಸ್ಲಾಮಿನ ಚೌಕಟ್ಟಿನಲ್ಲಿ ಜೀವನ ಮಾಡ್ತಾ ಇದ್ದಾನೆ ಎಂಬುದರ ಒಂದು ಲಕ್ಷಣವಾಗಿದೆ. ನೋಡಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತನ್ನ 63 ವರ್ಷಗಳ ಜೀವನದಲ್ಲಿ ಬಾಲ್ಯದಲ್ಲೂ ಯೌವನದಲ್ಲೂ ಮುಪ್ಪಿನಲ್ಲೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪ್ರತಿಯೊಂದು ಮಾತುಗಳು, ನಡವಳಿಕೆಗಳು, ಕಾರ್ಯ ಚಟುವಟಿಕೆಗಳೆಲ್ಲವೂ ಸಹ ಒಬ್ಬ ಮನುಷ್ಯನಿಗೆ ಸಮಗ್ರವಾದಂತಹ ಪಾಠ ಅದರಲ್ಲಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜೀವನದಲ್ಲಿ ಒಟ್ಟಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜೀವನದ ಪ್ರತಿಯೊಂದು ಮಜಲುಗಳನ್ನು ಅವಲೋಕನ ಮಾಡಿ ನೋಡುವಾಗ ನಮಗೆ ಕಾಣಲು ಸಾಧ್ಯವಾಗುವಂತಹ ಒಂದು ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿ ಏನಂತ ಹೇಳಿದರೆ, ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತನ್ನ ಜೀವನದಲ್ಲಿ ಯಾವುದಕ್ಕೆ ಒಬ್ಬ ಮನುಷ್ಯನು ತನ್ನನ್ನು ತೊಡಗಿಸಿಕೊಳ್ಳಬೇಕು, ಅದರಲ್ಲಿ ತೊಡಗಬೇಕು, ಯಾವುದರಿಂದ ದೂರ ನಿಲ್ಲಬೇಕು, ಅನಗತ್ಯ ಕಾರ್ಯಗಳಿಂದ ಅದರಿಂದ ದೂರ ನಿಲ್ಲಬೇಕು ಎಂಬುದರ ಮಾಹಿತಿಯಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜೀವನದುದ್ದಕ್ಕೂ ನೀಡಿದಂತಹ ಸಂದೇಶ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾರೆ, ಅಲಾಮತು ಇಅರಾದಿಲ್ಲಾಹಿ ತಆಲಾ ಅನಿಲ್ ಅಬ್ದಿ ಇಶ್ತಿಗಾಲುಹು ಬಿಮಾ ಲಾ ಯಅನೀಹಿ. ಅಲ್ಲಾಹನು ಒಬ್ಬ ದಾಸನನ್ನು ತಿರಸ್ಕಾರ ಮಾಡುತ್ತಾನೆ ಅಥವಾ ಅವನಿಗೆ ಯಾವುದೇ ರೀತಿ ಪರಿಗಣನೆ ನೀಡುವುದಿಲ್ಲ. ಈ ಇಹದಲ್ಲೂ ನಾಳೆ ಪರದಲ್ಲೂ ಅಲ್ಲಾಹನ ಭಾಗದಿಂದ ಯಾವುದೇ ರೀತಿಯ ಪರಿಗಣನೆ ಲಭಿಸುವುದಿಲ್ಲ ಎಂಬುದರ ಒಂದು ಲಕ್ಷಣವಾಗಿದೆ. ಏನು? ಇಶ್ತಿಗಾಲುಹು ಬಿಮಾ ಲಾ ಯಅನೀಹಿ, ಅಗತ್ಯವಿಲ್ಲದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು. ಈಗ ನೋಡಿ, ನಾವು ಯಾವುದೇ ಒಂದು ಸತ್ಯವಾದಂತಹ ಒಂದು ವಿಷಯಗಳಿಗೆ ಮನುಷ್ಯರನ್ನು ಕರೆದರೆ ಅವರಿಗೆ ಅದಕ್ಕೆ ಬರಲಿಕ್ಕೆ ಸಮಯವಿಲ್ಲ, ಪುರ್ಸೊತ್ತಿಲ್ಲ. ಮಸೀದಿಯಲ್ಲಿ 5 ಹೊತ್ತಿನ ಅಜಾನ್ ಕೂಗುವಂತಹ ಸಂದರ್ಭ, ಸಮಯವಿದ್ದರೂ ಸಹ ಸಮಯವಿಲ್ಲದ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅನಗತ್ಯ ಕಾರ್ಯಗಳಲ್ಲಿ ತೊಡಗಿಕೊಳ್ತಾರೆ. 5 ಹೊತ್ತು ಆ ಕರೆಯುವಂತಹ ಆ ಅದಾನಿನ ಕೂಗು, ನಮಾಜಿಗೆ ಸಮಯವಿಲ್ಲ. ಅದೇ ಸಂದರ್ಭ ಇನ್ನು ಅದೇ ಮಸ್ಜಿದಿನ ಬಳಿ ಏನಾದರೊಂದು ಇಬ್ಬರು ಯುವಕರ ನಡುವೆ ಅಥವಾ ಯಾರಾದರ ನಡುವೆ ಜಗಳ ಉಂಟಾದರೆ ಅಲ್ಲಿ ಜಮಾಯಿಸುವಂತಹ ಜನರ ಸಂಖ್ಯೆ ಎಷ್ಟು ನೀವು ಆಲೋಚನೆ ಮಾಡಿ ನೋಡಿ. ಯಾವುದಕ್ಕೂ ಸಹ ಸಮಯವಿಲ್ಲದ, ಎಲ್ಲ ರೀತಿಯಲ್ಲೂ ಬ್ಯುಸಿ ಇರುವಂತಹ 100 ಯುವಕರು ಕ್ಷಣ ಮಾತ್ರದಲ್ಲಿ ಅಲ್ಲಿ ಜಮಾಯಿಸ್ತಾರೆ, ಒಗ್ಗೂಡ್ತಾರೆ. ಯಾವರು ಬರುವುದರಿಂದ ಅಲ್ಲಿ ಜಗಳ ಹೆಚ್ಚಾಗುವುದಲ್ಲದೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ನೋಡಿ, ಇದೆಷ್ಟೊಂದು ಸುಂದರವಾದಂತಹ ಸಂದೇಶವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವುದು, ಅಲ್ಲಾಹನಿಂದ ಯಾವುದೇ ರೀತಿಯೂ ಸಹ ಪರಿಗಣನೆ ಲಭಿಸದಂತಹ ವ್ಯಕ್ತಿಯ ಒಂದು ಲಕ್ಷಣವಾಗಿದೆ ಇಶ್ತಿಗಾಲುಹು ಬಿಮಾ ಲಾ ಯಅನೀಹಿ, ಅಗತ್ಯವಿಲ್ಲದ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂತಹ ವ್ಯಕ್ತಿ. ಅವನಿಗೆ ಯಾವುದೇ ರೀತಿಯ ಪರಿಗಣನೆ ಅಲ್ಲಾಹನ ಭಾಗದಿಂದ ಉಂಟಾಗುವುದಿಲ್ಲ. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ವಇನ್ನಮ್ರಅನ್ ذهبت ساعة من عمره في غير ما خلق له لجدير أن تطول عليه حسرته.
ಒಬ್ಬ ವ್ಯಕ್ತಿಯನ್ನು, ಮನುಷ್ಯ ವರ್ಗವನ್ನು ಅಲ್ಲಾಹನು ಸೃಷ್ಟಿಸಿದ್ದು ಅಲ್ಲಾಹನಿಗೆ ಇಬಾದತ್ ಮಾಡಲು ಬೇಕಾಗಿ ಆಗಿದೆ. ಹೇಳಿದರೆ ದಿನದ 24 ಗಂಟೆಗಳು ಸಹ ಒಬ್ಬ ವ್ಯಕ್ತಿ ಅಲ್ಲಾಹನಿಗೆ ಇಬಾದತ್ ಮಾಡಬಹುದು, ಮಾಡ್ತಾರೆ ಅಂತ ಹೇಳಿದರೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಹೋಗದೆ ಇಬಾದತ್ ತಸ್ಬೀಹ ಜಪಮಾಲೆಯನ್ನು ಹಿಡಿದುಕೊಂಡು ಮನೆಯ ಒಂದು ಮೂಲೆಯಲ್ಲಿ ಅಥವಾ ಮಸೀದಿನಲ್ಲಿ ಹೋಗಿ ಕುಳಿತುಕೊಂಡರೆ ಮಾತ್ರ ಇಬಾದತ್ ಅಲ್ಲ, ಬದಲಾಗಿ ಕಡ್ಡಾಯವಾದಂತಹ ಇಬಾದತ್ತುಗಳನ್ನು ನಿರ್ವಹಿಸಿ ಅವನ ಕುಟುಂಬವನ್ನು ಮತ್ತು ಪರಿವಾರವನ್ನು ಪೋಷಣೆ ಮಾಡಲಿಕ್ಕೆ ಬೇಕಾಗಿ, ಕುಟುಂಬವನ್ನು ಸಾಕ್ಲಿಕ್ಕೆ ಬೇಕಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಮಾಡುವಂತಹ ಹಲಾಲಾದಂತಹ ದುಡಿಮೆ, ಹರಾಮಾದಂತಹ ದುಡಿಮೆಯಲ್ಲ, ಹಲಾಲಾದಂತಹ ದುಡಿಮೆಯೂ ಸಹ ಇಬಾದತ್ತಾಗಿ ಮಾರ್ಪಾಡಾಗ್ತದೆ. ಒಟ್ಟಾರೆ ಒಬ್ಬ ಮನುಷ್ಯನನ್ನು ಅಲ್ಲಾಹನು ಸೃಷ್ಟಿ ಮಾಡಿದ್ದು ಇಬಾದತ್ತಿಗೋಸ್ಕರವಾಗಿದ್ದರೆ, ಇಬಾದತ್ತಿಗಲ್ಲದ ರೀತಿಯಲ್ಲಿ ಅವನು ತನ್ನ ಸಮಯವನ್ನು ವ್ಯರ್ಥ ಮಾಡಿದರೆ ಖಂಡಿತವಾಗಿಯೂ ಅವನಿಗೆ ಪರಾಜಯ ಕಟ್ಟಿಟ್ಟ ಬುತ್ತಿಯಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಮ್ಮ ಜೀವನದ ಬಹುಪಾಲು, ಒಂದು ದಿನದ ಬಹುಪಾಲು ಭಾಗವೂ ಸಹ ನಾವು ಯಾವುದಕ್ಕಾಗಿ ಅಲ್ಲಾಹನು ನಮ್ಮನ್ನು ಸೃಷ್ಟಿಸಿದ್ದಾನೋ ಆ ಉದ್ದೇಶವನ್ನು ಮೀರಿ ನಾವು ಅನಗತ್ಯ ಕಾರ್ಯಗಳಲ್ಲಿ ತೊಡಗಿಕೊಳ್ತಾ ಇದ್ದೇವೆ. ಇದು ಅಲ್ಲಾಹನ ಭಾಗದಿಂದ ನಮಗೆ ಯಾವುದೇ ರೀತಿಯ ಪರಿಗಣನೆ ಇಲ್ಲ ಎಂಬುದರ ಒಂದು ನಿದರ್ಶನವಾಗಿದೆ. ನಾವು ನಮ್ಮ ಉದ್ದೇಶವನ್ನು ಈಡೇರಲಿಕ್ಕೆ ಬೇಕಾಗಿ ತಿಂಗಳಿಗೊಮ್ಮೆ ಸ್ವಲಾತಿಗೆ ಹಣ ಕೊಟ್ಟರೆ ಸಾಲದು. ತಿಂಗಳ ಎಲ್ಲ ದಿನಗಳು ಸಹ ಒಂದು ನಮಾಜಿಗೆ ಆದ್ಯತೆ ಇಲ್ಲ, ಒಂದು ಇಸ್ಲಾಮಿನ ನಿಯಮ ನಿಬಂಧನೆಗಳಿಗೆ ಯಾವುದೇ ರೀತಿಯ ಬೆಲೆಗಳಿಲ್ಲ, ಬೆಲೆಗಳನ್ನು ನಾವು ಕಲ್ಪಿಸುವುದಿಲ್ಲ. ಬದಲಾಗಿ ಯಾವುದಾದರೊಂದು ದರ್ಗಾ ಜಿಯಾರತ್ ಮಾಡುವುದು ಅಥವಾ ಯಾವುದಾದರೊಂದು ಸಲಾತಿಗೆ ಹರಕೆ ಮಾಡುವುದರ ಮೂಲಕ ನಮ್ಮ ಉದ್ದೇಶವೆಲ್ಲ ಈಡೇರುತ್ತೆ ಎಂದಾದರೆ ಅದು ಖಂಡಿತವಾಗಿ ಅದು ಸುಳ್ಳಾಗಿದೆ. ಕಾರಣ ನಮ್ಮ ಜೀವನದ ಬಹುಪಾಲು ಭಾಗವೂ ಸಹ ಅಲ್ಲಾಹನ ಅನಿಷ್ಟ ಕಾರ್ಯಗಳಿಗೆ ವ್ಯಯಿಸಿ ಮತ್ತೆ ತಿಂಗಳಲ್ಲಿ ಅಥವಾ ವರ್ಷದಲ್ಲಿ 1 ಗಂಟೆ ಅರ್ಧ ಗಂಟೆ ಅಲ್ಲಾಹನನ್ನು ಸ್ಮರಿಸಿದರೆ ಖಂಡಿತವಾಗಿಯೂ ಅಲ್ಲಾಹನು ನಮಗೆ ಪರಿಗಣನೆಯನ್ನು ನೀಡುವುದಿಲ್ಲ. ಮಾತ್ರವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಮಾತು ಎಷ್ಟೊಂದು ಅರ್ಥಗರ್ಭಿತವಾಗಿದೆ ನೋಡಿ. ನಾವು ದೈನಂದಿನ ಬೆಳೆಯುತ್ತಾ ನಮ್ಮ ಆಯುಷ್ಯ ಕಡಿಮೆಯಾಗ್ತಾ ಹೋಗ್ತದೆ. ನಮಗೆ ವಯಸ್ಸು ಹೆಚ್ಚಾದಂತೆ ನಮ್ಮ ಆಯುಷ್ಯ ಕಡಿಮೆ ಆಗ್ತದೆ. ವಯಸ್ಸು ಹೆಚ್ಚಾದಂತೆ ಮಾಡುವಂತಹ ಆ ತಪ್ಪುಗಳಿಗೆ ಶಿಕ್ಷೆಗಳು ಅಧಿಕವಾಗಿದೆ. ಈಗ ನೋಡಿ, ಒಬ್ಬ ವಿವಾಹಿತನಾದಂತಹ ಒಬ್ಬ ವ್ಯಕ್ತಿ ವ್ಯಭಿಚಾರ ಮಾಡುವುದು, ಅವಿವಾಹಿತನಾದಂತಹ ಒಬ್ಬ ವ್ಯಕ್ತಿ ವ್ಯಭಿಚಾರ ಮಾಡುವುದು ಎರಡೂ ಸಹ ವ್ಯತ್ಯಸ್ತವಾಗಿದೆ. ಒಬ್ಬ ಅವಿವಾಹಿತನಾದಂತಹ ಒಬ್ಬ ಯುವಕ ಅಥವಾ ಯುವತಿ ಅಲ್ಲಿ ವ್ಯಭಿಚಾರ ಮಾಡಿದರೆ ಅವಳಿಗೆ ಪೆಟ್ಟುಗಳನ್ನು ನೀಡಿ 100 ಪೆಟ್ಟುಗಳನ್ನು ನೀಡಿ ಅವರನ್ನು 1 ವರ್ಷ ಊರಿನಿಂದ ಗಡೀಪಾರು ಮಾಡುವುದು. ಅದೇ ಸಂದರ್ಭ ಒಂದು ವಿವಾಹಿತಳಾದಂತಹ ಯುವತಿ ಅಥವಾ ವಿವಾಹಿತನಾದಂತಹ ವ್ಯಕ್ತಿ ವ್ಯಭಿಚಾರವನ್ನು ಮಾಡಿದರೆ ಅವರಿಗೆ ಗಡೀಪಾರು ಮಾಡುವುದಲ್ಲ, ಬದಲಾಗಿ ಅವರನ್ನು ಎಸೆದು ಕೊಲ್ಲುವಂತಹ ಶಿಕ್ಷೆಯಾಗಿದೆ ಇಸ್ಲಾಮಿನ ನಿಯಮದಲ್ಲಿರುವುದು. ಅದೇ ವರ್ಷವು ದಾಟಿದಂತೆ ನಮಗೆ ಬುದ್ಧಿಗಳು ಹೆಚ್ಚಾಗ್ತದೆ, ನಮ್ಮ ಜವಾಬ್ದಾರಿಗಳು ಹೆಚ್ಚಾಗ್ತದೆ. ಆಗ ನಾವು ಮಾಡುವಂತಹ ಪಾಪಗಳಿಗೆ ಹೆಚ್ಚಿನ ಶಿಕ್ಷೆ ಆಗ್ತದೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಒಮನ್ ಜಾವಜಲ್ ಅರ್ಬঈನ, ಒಬ್ಬನಿಗೆ 40 ವರ್ಷಗಳು ದಾಟಿತು. ಒಬ್ಬನಿಗೆ 40 ವರ್ಷಗಳು ದಾಟಿತು. ಒಮನ್ ಜಾವಜಲ್ ಅರ್ಬঈನ ವಲಂ ಯಗ್ಲಿಬ್ ಖೈರುಹು ಶರ್ರಹು ಫಲ್ಯತಜಹಸ್ ಇಲನ್ನಾರ್. 40 ವರ್ಷ ದಾಟಿಯೂ ಸಹ ಅವನ ಕೆಡುಕುಗಳೇ ಹೆಚ್ಚು, ಅವನು ಮಾಡಿದಂತಹ ಒಳಿತುಗಳಿಗಿಂತ ಅವನ ಕೆಡುಕುಗಳೇ ಹೆಚ್ಚು ಎಂದಾದಲ್ಲಿ ಫಲ್ಯತಜಹಸ್ ಇಲನ್ನಾರ್, ನರಕಕ್ಕೆ ಬೇಕಾಗಿ ಅವನು ತನ್ನ ಇರುವಿಕೆಯನ್ನು ಅವನು ಭದ್ರಪಡಿಸಿಕೊಳ್ಳಲಿ ಅಂತ ಹೇಳಿದರೆ ನರಕಕ್ಕೆ ಬೇಕಾಗಿ ಅವನು ಸಿದ್ಧನಾಗಿರಲಿ. 40 ವರ್ಷ ಎಂಬುದು ಒಬ್ಬ ಮನುಷ್ಯನ ಪಕ್ವತೆ ಸಂಪೂರ್ಣವಾಗುವಂತಹ ಒಂದು ವಯಸ್ಸಾಗಿದೆ. ಅದು ಆ ವಯಸ್ಸಾಗಿಯೂ ಸಹ ಒಬ್ಬನು ಕೆಡುಕಿನಲ್ಲೇ ಇದ್ದಾನೆ, ಒಳಿತು ಅವನಿಂದ ಉಂಟಾಗ್ತಾ ಇಲ್ಲ ಎಂದಾದಲ್ಲಿ
ಅವನಿಗೆ ಮತ್ತೆ ಇನ್ನು ಅವನು ಒಳ್ಳೆಯವನಾಗಲಿಕ್ಕೆ ಸಾಧ್ಯವಿಲ್ಲ. ಅವನು ನರಕಕ್ಕೆ ಅವನ ಸೀಟನ್ನು ಅವನು ತಯಾರು ಮಾಡಿಟ್ಟುಕೊಳ್ಳಲಿ ಎಂಬಂತಹ ಒಂದು ಮಾತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಒಟ್ಟಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸಂಪೂರ್ಣವಾದಂತಹ ಜೀವನದಲ್ಲಿ ನೀಡಿದಂತಹ ಸಂದೇಶಗಳು, ಉಪದೇಶಗಳು, ಪಾಠಗಳು ಏನಂತ ಹೇಳಿದರೆ, ಯಾವುದು ಅಗತ್ಯವಿದೆಯೋ ಅದಕ್ಕೆ ಮಾತ್ರ ನಾವು ಹೋಗುವುದು, ಅಗತ್ಯವಿಲ್ಲದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಜೀವನವನ್ನು ವ್ಯರ್ಥ ಮಾಡಬಾರದು ಎಂಬಂತಹ ಒಂದು ಸಂದೇಶವಾಗಿದೆ. ಸತ್ಯಕ್ಕೆ ನಾವು ಯಾವಾಗಲೂ ಸಾಥ್ ನಿಲ್ಲಬೇಕು, ಅಸತ್ಯದತ್ತ ನಾವು ಸಾಥ್ ನಿಲ್ಲಬಾರದು, ಅದಕ್ಕೆ ನಾವು ಸಹಕಾರವನ್ನು ವ್ಯಕ್ತಪಡಿಸಬಾರದು ಎಂಬಂತಹ ಒಂದು ಸಂದೇಶವಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದಲ್ಲಿ ನಮಗೆ ನೀಡಿರುವುದು. ಅಲ್ಲಾಹು ಸುಬ್ಹಾನಹು ತಆಲಾ ನಮ್ಮ ಜೀವನವನ್ನು ಅವನಿಷ್ಟಪಡುವಂತಹ ರೀತಿಯಲ್ಲಿ ಧನ್ಯಗೊಳಿಸಲು ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.